Hey guys, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ನಮ್ಮ ಬೆಂಗಳೂರು ಬುಲ್ಸ್ನ ಹೆಡ್ ಕೋಚ್ ಆಗಿರುವಂಥ ವಿ.ಸಿ. ರಮೇಶ್ ಅವರು ಮಾತಾಡಿದರೆ ಬೆಂಗಳೂರು ಬುಲ್ಸ್ ಪ್ಲೇ ಆಫ್ಸ್ಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಮೂರನೇ ಸ್ಥಾನದಲ್ಲಿ ಫಿನಿಶ್ ಮಾಡ್ತಾ ಇದ್ದಂಗೆ ಈ ಮೂರನೇ ಸ್ಥಾನ ಇದು ಖಚಿತ ಅಲ್ಲ ಬೆಂಗಳೂರು ಬುಲ್ಸ್ಗೆ. ಈ ಮೂರನೇ ಸ್ಥಾನ ಏನಿದೆ ಇನ್ನೂ ಹೈಯರ್ ಲೆವೆಲ್ಗೆ ಹೋಗ್ತೀವಿ, ನಾವು ಎರಡನೇ ಸ್ಥಾನಕ್ಕೆ ಹೋಗ್ತೀವಿ, ಒಂದನೇ ಸ್ಥಾನಕ್ಕೆ ಹೋಗ್ತೀವಿ, ಟ್ರೋಫಿನೂ ಕೂಡ ಗೆಲ್ತೀವಿ ಅಂತ ವಿ.ಸಿ. ರಮೇಶ್ ಅವರು ಒಂದು ಸೆಟ್ಮೆಂಟ್ ಕೊಟ್ಟಿದ್ದಾರೆ, ಪಾಸ್ ಮಾಡಿದ್ದಾರೆ. ಎಲ್ಲ ಸೀಸನ್ ಸ್ಟಾರ್ಟಿಂಗಲ್ಲಿ ಅನ್ಕೊಂಡ್ಬಿಟ್ಟಿದ್ರು ಫಸ್ಟ್ 3 ಮ್ಯಾಚ್ ನಾವು ಸೋಲ್ತಾ ಇದ್ದಂಗೆ ಹ್ಯಾಟ್ರಿಕ್ ಸೋಲ್ತಾ ಇದ್ದಂಗೆ ಏನಿದು ಈ ಥರ ಮಾಡ್ಬಿಟ್ಟಿದ್ರೆ ಟೀಮು ವಿ.ಸಿ. ರಮೇಶು, ಏನು ಈ ಥರ ಆಗ್ತಾಯಿತ್ತಲ್ಲ, ನಮಗೆ ಹೋಪ್ಸು ಹುಟ್ಟಿಸಿದ್ದೇನೆ ವಿ.ಸಿ. ರಮೇಶು, ಇವಾಗ ಏನು ಹೋಪ್ಸ್ ಎಲ್ಲ ಹೋಗ್ತಾ ಇದೆಯಲ್ಲ 3 ಮ್ಯಾಚ್ ಸೋತ್ಬಿಟ್ಟು, ಇವ್ರೇನಾದ್ರು ಆಡ್ತಾರ ನೆಟ್ಟಿಗೆ ಟೀಮ್ ನೆಟ್ಟಿಗೆ ಫ್ರೇಮ್ ಮಾಡಿದ್ರ ಇಲ್ವಾ ಅನ್ನೋ ಸೆಲ್ಫ್ ಡೌಟು ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗಳಿಗೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಎಲ್ಲರೂ ಕೂಡ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ, ಎಲ್ಲರೂ ಕೂಡ ಕ್ವೆಶನ್ ಕೇಳ್ತಿದ್ರು, ಏನು ಟೀಮ್ ಮಾಡಿದರೆ, ಏನು ಕತೆ ಇದು, ಏನು ಹಿಂಗಾಗೋಗ್ಬಿಟ್ಟೈತೆ ಅಂತ ಹ್ಯಾಟ್ರಿಕ್ ಸೋದಾದ್ಮೇಲೆ ಹಂಗೆ ಕೇಳ್ತಾ ಇದ್ದಂಥವ್ರು ಇವಾಗ ಇಲ್ಲಾಗರು ಇದ್ದೋಗರು ಟೀಮ್ ಅಂತಂದರೆ ಏನು ಬಿಲ್ಡ್ ಮಾಡೋದ್ರು ಟೀಮು, ಏನಲ್ಲಿ ಪ್ಲೇಯರ್ಗಳನ್ನ ರೊಟೇಷನ್ ಮಾಡಿದ್ದು 3 ಮ್ಯಾಚ್ ಸೋತ ನಂತರ, ಏನು ಕ್ಯಾಪ್ಟನ್ಸಿ ಚೇಂಜ್ ಮಾಡಿದ್ದು, ಏನು ಇದೆಲ್ಲ ಮೂವ್ಗಳು ಮಾಡ್ತಾ ಇರೋದು, ಏನು ಗುರು ನೀನು ಹಿಂಗೆ ಅಂತೆಲ್ಲ ವಿಚಾರಿಸ್ತಾವ್ರೆ. ಆಕ್ಷನಲ್ಲಿ ಆಗಲಿ ಎಲ್ಲೇ ಆಗಲಿ ಸ್ಟ್ರಾಟಜಿ ವೈಸ್ ಆಗಲಿ ಎಲ್ಲೂ ಕೂಡ ಎಡವಿಲ್ಲ. ಸೀಸನ್ ಸ್ಟಾರ್ಟಿಂಗಲ್ಲಿ ಒಂದು 3 ಮ್ಯಾಚು ಎಡವಿರ್ಬೋದು ಅಷ್ಟೇ, ಅದು ಬಿಡ್ತು ಅಂತಂದರೆ ಎಲ್ಲೂ ಕೂಡ ನಾವು ಎಡವಕ್ಕೆ ಹೋಗಿಲ್ಲ. ಹೌದು, ಆ ಟೈ ಬ್ರೇಕರ್ಗಳಲ್ಲಿ ಎಡವಿದ್ದಾರೆ, ಜೊತೆಗೆ ಸೀಸನ್ ಸ್ಟಾರ್ಟಿಂಗಲ್ಲಿ ಒಂದು 3 ಮ್ಯಾಚಲ್ಲಿ ಎಡವಿದ್ದಾರೆ, ಅದು ಬಿಡ್ತು ಅಂದರೆ ಎಲ್ಲೂ ಕೂಡ ನಾವು ಎಡವಿಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ರು, ನನಗೆ ಪುಡಾಂಗ್ ಪ್ಲೇಯರ್ಸ್ಗಳನ್ನ ತೊಗೊಂಡಿಲ್ಲ, ಆಕ್ಷನಲ್ಲಿ ಹೆಸರು ಮಾಡಿರುವಂಥ ಪ್ಲೇಯರ್ಸ್ಗಳನ್ನ ಯಾರನ್ನೂ ಕೂಡ ತೊಗೊಂಡಿಲ್ಲ, ಹೆಸರು ಮಾಡಿರುವಂಥ ಪ್ಲೇಯರ್ಸ್ಗಳನ್ನ ತೊಗೊಂತು ಅಂದರೆ ಅವ್ರು ಹೆಸರು ಮಾಡೋದಕ್ಕಾಗೋದಿಲ್ಲ, ಹೆಸರು ಇಲ್ಲದೇ ಇರೋಂಥ ಪ್ಲೇಯರ್ಸ್ಗಳನ್ನ ತೊಗೊಂಡ್ಬಿಟ್ಟು ನಾವು ಹೆಸರು ಮಾಡಿಸ್ಬೇಕು, ಅದು ನಿಜವಾದ ಕೋಚಿಗಿರುವಂಥ ಲಕ್ಷಣ. ಹೆಸರು ಮಾಡಿರೋವಂಥವ್ರನ್ನ ತೊಗೊಂಡ್ಬಿಟ್ಟು ಹೆಸರು ಮಾಡಿಸೋದು ದೊಡ್ಡ ವಿಷಯ ಅಲ್ಲ. ಆ್ಯಂಡ್ ಅವ್ರ ಹೆಸರು ಕೂಡ ಮಾಡೋದಿಲ್ಲ, ಹೆಸರು ಮಾಡಿರೋವಂಥವ್ರನ್ನ ಕರ್ಕೊಂಬಂದು ನಾವು ಆಡಿಸ್ತು. ಇದು ಕಬಡ್ಡಿ ಕ್ರಿಕೆಟ್ ಅಲ್ಲ, ಇದು ಹೆಸರು ಮಾಡೋರನ್ನ ಕರ್ಕೊಂಬಂದು ಆಡಿಸ್ತು ಅಂತಂದರೆ ಅವ್ರ ಮಾತನ್ನೂ ಕೇಳಲ್ಲ, ನಮ್ಮ ಮಾತನ್ನೂ ಕೇಳಲ್ಲ, ಜೊತೆಗೆ ಇದ್ರ ಮುಂಚೆನೂ ಹೇಳ್ತಾ ಬಂದಿದ್ರು ಅವ್ರು ನಮ್ಮ ಮಾತನ್ನೂ ಕೇಳಲ್ಲ, ಜೊತೆಗೆ ಅವ್ರ ಹೆಸರು ಕೂಡ ಮಾಡಲ್ಲ. ಅವರು ವರ್ಸ್ಟ್ ಪರ್ಫಾರ್ಮೆನ್ಸ್ನೇ ಅವ್ರು ಕೊಡೋಕ್ಕಾಗೋದು. ತೀರಾ ಹೆಸರು ಮಾಡುವಂಥ ಪ್ಲೇಯರ್ನ ಕರ್ಕೊಂಬಂದರೆ ಹಿಂಗೇ ಮಾಡೋದವರು. ನಾನು ಫೋಕಸ್ ಏನಿದ್ರು ಕೂಡ ಪ್ರತಿಯೊಂದು ವರ್ಷನೂ ಕೂಡ ಹೊಸ ಟ್ಯಾಲೆಂಟ್ ಮೇಲೆ ಫೋಕಸ್ ಮಾಡ್ತಾ ಇರ್ತೀನಿ, ಹೊಸ ಪ್ಲೇಯರ್ನ ಕರ್ಕೊಂಬಂದ್ಬಿಟ್ಟು ಆಡಿಸ್ತಾ ಇರ್ತೀನಿ, ಅವ್ರನ್ನ ಸ್ಟಾರ್ಗಳನ್ನ ಮಾಡ್ತಾ ಇರ್ತೀನಿ ಅಂತಲೇ ಹೇಳಿರೋದು. ಆ್ಯಂಡ್ ಒಗ್ಗಟ್ಟಿದೆ ಈ ಟೀಮಲ್ಲಿ, ಸಿಕ್ಕಾಪಟ್ಟೆ ಒಗ್ಗಟ್ಟು ಅನ್ನೋದಿದೆ. ಈ ಒಗ್ಗಟ್ಟನ್ನ ಇಟ್ಕೊಂಡು ನಾವು ಟ್ರೋಫಿ ಗೆಲ್ಲೋದು ಡೌಟೇ ಇಲ್ಲ ಅಂತ ಕಾನ್ಫಿಡೆಂಟಾಗಿ ಹೇಳಿದ್ದಾರೆ. ನನ್ನ ಮೇನ್ ಫೋಕಸ್ ಯಾವತ್ತೇ ಇದನ್ನು ಕೂಡ ಡಿಫೆನ್ಸ್ ಆಗಿರುತ್ತೆ. ರೀಡಿಂಗ್ ಡಿಪಾರ್ಟ್ಮೆಂಟ್ಗಿಂತ ಡಿಫೆನ್ಸ್ ನಾನು ಯಾವತ್ತು ಸ್ಟ್ರೆಂಥನ್ ಮಾಡ್ಕೊತೀನಿ. ಈ ವರ್ಷನೂ ಕೂಡ ಅಷ್ಟೇ, ನೀವು ಟಾಪ್ 3 ತೊಗೊಂಡು ನೋಡ್ತು ಅಂತಂದರೆ ಟಾಪಲ್ಲಿ ತೊಗೊಂಡು ಟಾಪ್ ಟೀಮ್ಸ್ಗಳನ್ನ ತೊಗೊಂಡು ನೋಡ್ತೀನಿ, ಒನ್ ಆಫ್ ದ ಬೆಸ್ಟ್ ಡಿಫೆನ್ಸ್ ಯಾರಿಗಿದೆ ಅಂತಂದರೆ ಬೆಂಗಳೂರು ಬುಲ್ಸ್ ಅಂತ ಹೇಳ್ತಾರೆ. ಖಂಡಿತ ಯಾವುದೇ ಟೀಮ್ ಆದ್ರೂ ಕೂಡ ಬೆಂಗಳೂರು ಬುಲ್ಸ್ನ ಡಿಫೆನ್ಸ್ಗೆ ಎದುರುತ್ತೆ. ಮುಂಚೆ ಸೀಸನ್ ಸ್ಟಾರ್ಟಿಂಗಲ್ಲಿ 3 ಮ್ಯಾಚು ಹಂಗೆ ಹಿಂಗೆ ಆಗಿರ್ಬೋದು, ಡಬ್ಬಾ ಥರ ಆಡಿರ್ಬೋದು, ಬಟ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಡಿಫೆನ್ಸ್ ಅಂತಂದರೆ ರೀಡಿಂಗ್ ಡಿಪಾರ್ಟ್ಮೆಂಟ್ ಕೂಡ ಸಖತ್ತಾಗೇ ಇದೆ. ಹಂಗೆ ನೋಡೋದು ಅಂದರೆ ಡಿಫೆನ್ಸ್ ಅಂತ ಬಂದಾಗ ಡಿಫೆನ್ಸನ್ನು ಯಾವಾಗಲೂ ಸ್ಟ್ರೆಂಥನ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ. ಆ್ಯಂಡ್ ಈ ಸಲ ಕೂಡ ಅದನ್ನೇ ಮಾಡಿರೋದು. ಡಿಫೆನ್ಸ್ ಬಲಿಷ್ಠವಾಗಿತ್ತು ಅಂತಂದರೆ ಟೀಮು ಯಾವತ್ತೇ ಇದನ್ನು ಕೂಡ ಮೇಲ್ಗಡೆ ಕ್ವಾಲಿಫೈ ಆಗುತ್ತೆ ಆ್ಯಂಡ್ ಫೈನಲ್ಸ್ಗೂ ಕೂಡ ಹೋಗುತ್ತೆ. ಡಿಫೆನ್ಸೇ ಇಲ್ಲ ಅಂದರೆ ಬರೀ ರೀಡಿಂಗ್ ಡಿಪಾರ್ಟ್ಮೆಂಟ್ ಸಖತ್ತಾಗಿತ್ತು ಅಂತಂದರೆ ಎಲ್ಲಾನ ಒಂದು ಕಡೆ ಎಡವುತ್ತೆ. ಅದಕ್ಕೋಸ್ಕರ ನಾನು ಡಿಫೆನ್ಸ್ ಕಡೆ ಒತ್ತು ಕೊಡ್ತೀನಿ, ಡಿಫೆನ್ಸ್ನ ಸ್ಟ್ರೆಂಥನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮೇಯ್ನಾಗಿ ಟೀಮಲ್ಲಿ ಸಿಕ್ಕಾಪಟ್ಟೆ ಒಗ್ಗಟ್ಟು ಅನ್ನೋದಿದೆ. ಆದ್ದರಿಂದ ಈ ಟೀಮು ಖಂಡಿತ ಟ್ರೋಫಿ ಹೊಡೆಯುತ್ತೆ ಅಂತ ಭರವಸೆನ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗಳಿಗೆ ವಿ.ಸಿ. ರಮೇಶ್ ಕೊಟ್ಟಿದ್ದಾರೆ. ಸೊ ಹೌದು ಗುರು, ಸೀಸನ್ ಸ್ಟಾರ್ಟಿಂಗಲ್ಲ ಹಂಗೇನು ಅಂದ್ಕೊಂಡಿದ್ದು, ಏನು ಗುರು ಟೀಮ್ ಹಿಂಗೆ ಮಾಡ್ಬಿಟ್ಟವ್ರೆ ಅಂತೆಲ್ಲ ಅಂದ್ಕೊಂಡಂಥವ್ರು ಇವಾಗ ಬೆಂಗಳೂರು ಬುಲ್ಸು ಲಾಸ್ಟ್ 2 ಸೀಸನ್ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಾದ ನಂತರ ಅದು 3ನೇ ಸ್ಥಾನದಲ್ಲಿ ಫಿನಿಶ್ ಮಾಡ್ತಾರೆ ಅಂತ ಅಂದರೆ 3ನೇ ಸ್ಥಾನ ಅಂದರೆ ಇದು ಸುಮ್ಮನೆ ಮಾತಲ್ಲ. 12 ಟೀಮಲ್ಲಿ 3ನೇ ಸ್ಥಾನಕ್ಕೆ ಬರಬೇಕು ಅಂತಂದರೆ, ಲೀಗ್ ಸ್ಟೇಜಲ್ಲಿ 3ನೇ ಸ್ಥಾನಕ್ಕೆ ಬರಬೇಕು ಅಂತಂದರೆ ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಅದು ಲಾಸ್ಟಲ್ಲಿ ಇಷ್ಟಿಷ್ಟು ಮಾರ್ಜಿನ್ ಲೀಡಲ್ಲಿ ಹೊಡಿಬೇಕು ಅಂತಂದರೆ ಸುಮ್ಮನೆ ಮಾತಲ್ವೇ ಅಲ್ಲ. 97 ಸ್ಕೋರ್ ಡಿಫ್ರೆನ್ಸ್ನ ಮೇಂಟೈನ್ ಮಾಡಬೇಕು ಅಂದರೆ ಲೀಗ್ ಸ್ಟೇಜ್ ಎಂಡ್ ಆದ ನಂತರ ಸುಮ್ಮನೆ ಮಾತಲ್ಲ. ಸೊ ಇದು ಆಲ್ ಓವರ್ ಟೀಮ್ ಪ್ರದರ್ಶನ ಅಂದರೆ ರೀಡಿಂಗ್ ಡಿಪಾರ್ಟ್ಮೆಂಟ್ ಆಗಿರಲಿ, ಡಿಫೆನ್ಸ್ ಆಗಿರಲಿ, ನೋಡಿರೋ ಸಾಕಷ್ಟು ಸಲ ಬೆಂಗಳೂರು ಬುಲ್ಸ್ನ ಡಿಫೆನ್ಸು ಯಾವಾಗ ಎಷ್ಟು ಸಗದಾಗಿ ಪರ್ಫಾರ್ಮ್ ಮಾಡುತ್ತೋ ಅವತ್ತಿನ ಮ್ಯಾಚು ನಾವು ಹೆವಿ ಮಾರ್ಜಿನ್ ಲೀಡಲ್ಲಿ ಹೊಡೆದಿರ್ತೀವಿ. ಇನ್ ಕೇಸ್ ಏನಾದರೂ ನಮ್ಮ ಬೆಂಗಳೂರು ಬುಲ್ಸ್ ಡಿಫೆನ್ಸ್ ಅಲ್ಲಿ ಇಲ್ಲಿ ಸ್ವಲ್ಪ ಕಾಣಿಸ್ತು ಅಂತಂದರೆ ಸ್ವಲ್ಪ ಮಾರ್ಜಿನ್ ಡಿಫ್ರೆನ್ಸ್ ಹೊಡೆದಿರ್ತೀವಿ, ಅಂದರೆ ಕ್ಲೋಸ್ ಮಾರ್ಜಿನ್ ಡಿಫ್ರೆನ್ಸ್ ಹೊಡೆದಿರ್ತೀವಿ. ಸೊ ಈ ಥರ ಎಲ್ಲ ನೋಡಿದ್ದೀವಿ. ಡಿಫೆನ್ಸ್ ಯಾವತ್ತು ಸ್ಟ್ರೆಂಥನ್ ಆಗುತ್ತೋ ಅದೇ ಹೇಳೋದವ್ರು, ಡಿಫೆನ್ಸು ಮೇಯ್ನು. ರೈಡಿಂಗ್ ಡಿಪಾರ್ಟ್ಮೆಂಟ್ ಹಂಗೆ ಆದರೂ ಪರವಾಗಿಲ್ಲ, ಡಿಫೆನ್ಸು ಮೇಯ್ನ್ ನಮ್ಮದು ಅಂತ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ಒಟ್ಟಲ್ಲಿ ಟ್ರೋಫಿ ಗೆಲ್ತೀವಿ ಅಂತ ಭರವಸೆ ಸಿಕ್ಕಾಪಟ್ಟೆ ಜಾಸ್ತಿನೇ ಕೊಟ್ಟಿದ್ದಾರೆ. ಆ ಕಾನ್ಫಿಡೆನ್ಸ್ ಹಂಗೆ ಇರಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.